ಹಾಯ್ ಫ್ರೆಂಡ್ಸ್, ಹಿಟ್ಟನ್ನು ಬೇಯಿಸದೆ ಒಂದು ಚೂರು ಹರಿಯದ ಹಾಗೆ ಲಟ್ಟಿಸುವ ಅವಶ್ಯಕತೆ ಇಲ್ಲದೆ ಮಾಡುವಂತಹ ಒಂದು ಮೋದಕ ರೆಸಿಪಿ ಜೊತೆ ಇವತ್ತು ಬಂದಿದ್ದೇನೆ. ಗಣೇಶನಿಗೆ ಅತ್ಯಂತ ಪ್ರಿಯವಾದ ಒಂದು ಭಕ್ಷ್ಯ ಇದು. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಬಿಸಿಯಾದ ಬಣಲೆಗೆ ಒಂದು ಬೌಲ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ತೇನೆ. ಕೈಯಲ್ಲಿ ಮುಟ್ಟುವಾಗ ಬಿಸಿಯ ಅನುಭವ ಆಗುವವರೆಗೆ ನಾವು ಇದನ್ನು ಹೀಗೆ ರೋಸ್ಟ್ ಮಾಡ್ತಾ ಇರಬೇಕು. ಎಣ್ಣೆ ತುಪ್ಪ ಏನೂ ಹಾಕಲಿಲ್ಲ, ಹಾಗೆ ಜಸ್ಟ್ ಬಿಸಿ ಮಾಡ್ತಾ ಇದ್ದೇನೆ ಅಷ್ಟೇ. ಮೀಡಿಯಮ್ ಫ್ಲೇಮಲ್ಲಿ ಇದೆ. 3-4 ನಿಮಿಷ ಕೈ ಆಡಿಸ್ತಾ ಇರಬೇಕಾದ್ರೆ ಚೆನ್ನಾಗಿ ಈಗ ಬಿಸಿಯಾಗಿದೆ. ಫ್ಲೇಮನ್ನು ಆಫ್ ಮಾಡ್ಕೊಂಡು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡ್ತೇನೆ. ಈಚೆ ಒಂದು ದೊಡ್ಡ ಮಿಕ್ಸಿಂಗ್ ಬೌಲಿಗೆ 2 ಬಾಳೆಹಣ್ಣನ್ನು ತೊಗೊಂಡಿದ್ದೇನೆ. ಪುಟ್ಟ ಬಾಳೆ ಯೂಸ್ ಮಾಡುವವರೊಂದು 5 ಬಾಳೆಹಣ್ಣನ್ನು ಹಾಕ್ಕೊಳ್ಬೇಕಾಗ್ತದೆ. ಇಲ್ಲಿ ನಾನು ಯೆಲ್ಲೋ ಬಣ್ಣದ ಕ್ಯಾವೆಂಡಿಷನ್ನು ತಗೊಂಡು ಕೈಯಲ್ಲಿ ಕಿವುಚ್ಕೊಳ್ತಾ ಇದ್ದೇನೆ. ಸರಿಯಾಗಿ ಹಣ್ಣಾದ ಬಾಳೆಹಣ್ಣು. ನಾವು ಬನ್ಸನ್ನು ಮಾಡುವಾಗ ಯಾವ ಥರ ಹೆಚ್ಚಿಕೊಳ್ತೇವೆ ಅದೇ ಥರ ಇದನ್ನು ನಾವು ಕೈ ಬೆರಳಲ್ಲೇ ಮಾಡಿಕೊಳ್ಬೇಕು. ಚೆನ್ನಾಗಿ ಮಾಡಿದ ನಂತರ ಇದಕ್ಕೆ ನಾನು ಸ್ವಲ್ಪ ತಣ್ಣಗಾದ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಅಂದರೆ ಬಿಸಿ ಮಾಡಿಟ್ಟಂತಹ ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ಸರಿಯಾಗಿ ಒಂದು ಮಿಕ್ಸ್ ಕೊಡುವ. ಸ್ವಲ್ಪ ನೀರನ್ನು ಹಾಕಿಕೊಂಡು ಕಲಿಸ್ಕೊಳ್ಬೇಕಾಗ್ತದೆ. ನೋಡ್ಕೊಳ್ಳಿ, ಕರೆಕ್ಟಾಗಿ ಮಿಕ್ಸ್ ಮಾಡಿದ ನಂತರ ನೀರೆಷ್ಟು ಬೇಕು ಅಂತ ನಮಗೆ ಗೊತ್ತಾಗ್ತದೆ. ಸೊ ಅಷ್ಟು ನೀರನ್ನು ಹಾಕಿಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಸಾಫ್ಟ್ ಆಗುವಂತೆ ಕಲಸಿಕೊಳ್ಳುವ. ಬಾಳೆಹಣ್ಣನ್ನು ಹಾಕಿದರೆ ಸಖತ್ತಾಗಿರ್ತದೆ ಫ್ರೆಂಡ್ಸ್. ಮೋದಕ ತುಂಬಾ ಡಿಫ್ರೆಂಟ್ ಆಗಿರುವ ರುಚಿ ಇರುವ ಮೋದಕ ಇದು. ಗಣಪತಿಯ ಫೇವ್ರೆಟ್ ಕೂಡ. ಭಕ್ಷ್ಯದಲ್ಲಿ ಗಣಪತಿಗೆ ಉಂಡೆ ಚಕ್ಕುಲಿಗಿಂತ ಮೋದಕ ತುಂಬ ಇಂಪಾರ್ಟೆಂಟ್. ನೋಡಿ ಯಾವ ಥರ ನಾನು ಇದನ್ನು ಕಲಿಸ್ತಾ ಇದ್ದೇನೆ ಅಂತ. 5-6 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ರೆಡಿ ಮಾಡಿಟ್ಕೊಂಡೆ. ತುಂಬಾ ಸಾಫ್ಟಾಗಿ ರೆಡಿಯಾಗಿದೆ. ಈಗ ಒಂದು ಮಿಕ್ಸಿಂಗ್ ಬೌಲಿಗೆ 1 ಬೌಲ್ನಷ್ಟು ತೆಂಗಿನ ತುರಿ, ಅಂದರೆ 1 ಫುಲ್ ತೆಂಗಿನಕಾಯಿಯ ಹೂವನ್ನು ಹಾಕಿ 1 ಬೌಲ್ನಷ್ಟು ಬೆಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಬೆಲ್ಲವನ್ನು ಸ್ವಲ್ಪ ತುರ್ಕೊಂಡಿದ್ದೇನೆ ನಾನು. ಸರಿಯಾಗಿ ಏಲಕ್ಕಿ ಫ್ಲೇವರ್ ಇಷ್ಟ ಆಗುವವರು ಏಲಕ್ಕಿಯನ್ನು ಸಹ ಹಾಕ್ಕೊಳ್ಬೋದು, ಅಲ್ಲದೆ ಗೋಡಂಬಿ ದ್ರಾಕ್ಷಿಯನ್ನು ಸಹ ಹುರಿದುಕೊಂಡು ಹಾಕ್ಕೊಳ್ಬಹುದು. ನಂತರ ರೆಡಿ ಮಾಡಿ ಹಿಟ್ಟನ್ನು ಈ ಥರ ಕೈ ಬೆರಳಲ್ಲೇ ಫ್ಲ್ಯಾಟ್ ಮಾಡ್ಕೊಳ್ಳಿ. ಚಪಾತಿ ಮಣೆ ಮೇಲೆ ಮಾಡ್ಕೊಳ್ಬೇಕು ಹೇಳುವವರು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಈ ಥರ ತಟ್ಕೊಳ್ಬಹುದು. ಲಟ್ಟಿಸುವ ಅವಶ್ಯಕತೆ ಖಂಡಿತ ಇಲ್ಲ ಫ್ರೆಂಡ್ಸ್. 1-2 ಟೇಬಲ್ ಸ್ಪೂನ್ನಷ್ಟು ತೆಂಗಿನಕಾಯಿಯ ಮಿಶ್ರಣ ನಾವು ರೆಡಿ ಮಾಡಿಟ್ಟದ್ದನ್ನು ಹಾಕಿಕೊಂಡು ಎಡ್ಜಸ್ಸನ್ನು ಸೀಲ್ ಮಾಡಿದರೆ ಮೋದಕ ಗುಂಡಿಗಿರುವ ಆಕಾರದಲ್ಲಿ ರೆಡಿ ಆಗ್ತದೆ. ನಂತರ ಇನ್ನೊಂದು ಶೇಪಲ್ಲಿ ಸಹ ಇದನ್ನು ಮಾಡೋದು ಹೇಗೆ ಅಂತ ತೋರಿಸ್ತೇನೆ ನೋಡಿ. ಈ ಥರ ಸೇಮ್ ಪ್ರೊಸೀಜರ್ ಫ್ರೆಂಡ್ಸ್. ಒಂದು ಚೂರು ಒಡೆಯುವುದಿಲ್ಲ, ಲಟ್ಟಿಸುವ ಅವಶ್ಯಕತೆ ಇಲ್ಲ, ಗಟ್ಟಿ ಅಂತೂ ಆಗುವುದೇ ಇಲ್ಲ. 2 ಟೇಬಲ್ ಸ್ಪೂನನ್ನು ಹಾಕ್ಕೊಂಡು ಈ ಆಕಾರದಲ್ಲಿ ಇದನ್ನು ಮಡ್ಚ್ಕೊಳ್ತೇನೆ ನೋಡಿ. ಎಜಸ್ಗಳನ್ನು ನೀಟಾಗಿ ಸೀಲ್ ಮಾಡಿಕೊಂಡೆ. ಸ್ವಲ್ಪ ಅದನ್ನು ಫೋಲ್ಡ್ ಮಾಡಿಕೊಂಡು ಚೆಂದಾಗಿರುವ ಆಕಾರವನ್ನು ಕೊಡುವ. ಮೋಮೋಸ್ಗಳನ್ನು ನಾವೆಲ್ಲ ಮಾಡುವಾಗ ಮಾಡಿರ್ತೇವೆ, ಕರ್ಜಿಕಾಯಿ ಮಾಡುವಾಗ ಸಹ ಇದೇ ಥರ ಮಾಡ್ತೇವಲ್ಲ. ಈ ಮೋದಕದ ಮೌಲ್ಡಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಈ ಥರ ಹಿಟ್ಟನ್ನು ಒಳಗೆ ಫಿಲ್ ಮಾಡಿಕೊಳ್ಳುವ. ನೀಟಾಗಿ ಸುತ್ತಲೂ ಅದನ್ನು ಹರಡುವಂತೆ ತೆಳುವಾಗಿ ಹಿಟ್ಟನ್ನು ಪ್ರೆಸ್ ಮಾಡಿಕೊಳ್ಬೇಕು. ನಂತರ ಒಳಗಿಂದ ತೆಂಗಿನಕಾಯಿಯ ಮಿಶ್ರಣವನ್ನು ಹಾಕಿ ಎಡ್ಜಸ್ಗಳನ್ನು ಸೀಲ್ ಮಾಡುವಂಥದ್ದು. ಎಷ್ಟು ತೆಂಗಿನಕಾಯಿ ಹಿಡಿತದೆ ಅಷ್ಟು ತೆಂಗಿನಕಾಯನ್ನು ಹಾಕ್ಕೊಳ್ಳಿ. ಮೇಲಿನಿಂದ ಸಹ ಹಿಟ್ಟನ್ನು ಹಾಕ್ಕೊಳ್ಳುವ. ನಂತರ
ಈ ಮೌಲ್ಡಿಂದ ಮೋದಕವನ್ನು ಸಪ್ರೇಟ್ ಮಾಡಿಕೊಂಡು ಸುಮಾರು 10 ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಸ್ಟೀಮ್ ಮಾಡಿಕೊಂಡ್ರೆ ಆಯಿತು. ಬಿಸಿ ಬಿಸಿಯಾದ ರುಚಿಕರವಾದ ಮೋದಕ ರೆಡಿ ಆಗ್ತದೆ ನೋಡಿ. ಎಸ್, ಆಫ್ಟರ್ 10 ಮಿನಿಟ್ಸ್ 3 ವಿಧದ ಮೋದಕವನ್ನು ಒಂದೇ ಹಿಟ್ಟಿನಿಂದ ಮಾಡಿದ್ದೇನೆ. ಗಣಪತಿಗಂತೂ ತುಂಬಾ ಖುಷಿ ಆಗ್ತದೆ. ನೀವು ಟ್ರೈ ಮಾಡಿ ಕಮೆಂಟ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.